ಬಲೋ ಕೆಂಪೆ ಗೌಡರವರು ಬೆಳಕೆರೆ ರಾಮಜ್ಜ ಈ ಕಥೆಯ ಆಧಾರ ಸ್ತಂಭ. ಜೀವನದಲ್ಲಿ ಬರುವಂತಹ ಕಷ್ಟ, ನೋವು, ನಲಿವು ಎಲ್ಲವನ್ನೂ ಸಹಿಸಿಕೊಂಡು ತನ್ನ ಮಕ್ಕಳಿಗಾಗಿ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡುವಂತ ತ್ಯಾಗಜೀವಿ ಕರುಣಾಮಯಿ ರಾಮಜ್ಜನ ಪಾತ್ರದಲ್ಲಿ ಎಂ ಕೆಂಪೇಗೌಡ ಬೆಳಕೆರೆ. ರಘುವೀರ, ನೀನು ಈ ಮಾಂಗಲ್ಯವನ್ನು ತೆಗೆದುಕೊಳ್ಳದಿದ್ದ ಮಾತ್ರಕ್ಕೆ ನೀನು ನನ್ನ ಸತ್ಪುತ್ರನಾಗಲಾರೆ ಎಂದು ನೀನು ತೆಗೆದುಕೊಳ್ಳ ಈ ಮಾಂಗಲ್ಯಕ್ಕೆ ಪ್ರತಿಯಾಗಿ ದೊಡ್ಡ ಪದವೀಧರನಾಗಿ ಎಂದು ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಬಂದು ನಿನ್ನ ಎತ್ತ ಮನೆಗೆ ಕೊಳ್ಳಿಗೆ ಕಟ್ಟಿಸುವೆಯೋ ಅಂದೇ ಒಪ್ಪಿಕೊಳ್ಳುವೆ ನನ್ನ ಸತ್ಪುತ್ರ ಮಗನೆಂದು. ಈ ನಾಟಕದ ಕಥಾನಾಯಕ ರಾಮಜ್ಜನ ಹಿರಿಯ ಮಗ, ವಿದ್ಯಾವಂತ. ಈ ಪಾತ್ರದಲ್ಲಿ ದಿಲೀಪ್ ಪಾತ್ರದಲ್ಲಿ ಸಾಮಾಜಿಕ ನಾಟಕ ನಿರ್ದೇಶಕರು ದೊಡ್ಡ ಅರಸಿನಕೆರೆ ಸತೀಶ್ ಕುಮಾರ್. ಯಾವಾಗಲೂ ಪ್ರಕೃತಿ ಕಡೆಗೆ ಗಮನ ಕೊಡ್ತಾ ಕೂತ್ರೆ ಆಫೀಸ್ ಕೆಲಸ ಮುಗಿದವಾಗ ನಾನಿವತ್ತು ಆಫೀಸ್ಗೆ ಬೇಗ ಹೋಗ್ಬೇಕು. ರಾಮಜ್ಜನ ಕಿರಿಯ ಮಗ ರಘುವೀರ್ ಈ ಕಥೆಯ ದುರಂತ ಕಥಾನಾಯಕ. ರಘುವೀರ್ ಪಾತ್ರದಲ್ಲಿ ಅಶ್ವಥ್ ಗೌಡಯ್ಯನ ದೊಡ್ಡಿ. ಹೇ ದೇವ, ಕೊನೆಗೊಂದು ದಿನ ಕರುಣೆ ಪಟ್ಟು ಈ ರೀತಿ ತೆರೆಸಿದ್ಯಾ ನನ್ನ ಭಾಗ್ಯದ ಬಾಗಿಲನ್ನ. ಅಮ್ಮ, ಅಂದು 5,000 ರೂಪಾಯಿಗಾಗಿ ನನ್ನ ತಂದೆಯವರು ನಿನ್ನ ಕೊರಳ ಮಾಂಗಲ್ಯವನ್ನೇ ಮಾರಿಸಿ ನನಗೆ ಹಣ ಕೊಟ್ಟಿದ್ದರು. ಆದರಿಂದು ಆ 5,000 ರೂಪಾಯಿಯೇ ಲಕ್ಷಾಂತರ ರೂಪಾಯಿಯಾಗಿ ಕೈ ಸೇರಿದೆಯಮ್ಮ ನಿನ್ನ ಮಾಂಗಲ್ಯದ ಪುಣ್ಯದ ಫಲದಿಂದ. ಬರ್ತೀನಮ್ಮ, ಬರ್ತೀನಿ. ತಂದೆಯವರು ನನಗೆ ಹೇಳ್ದಂತೆ ರತ್ನ ಮಾಂಗಲ್ಯವನ್ನು ಮಾಡಿಸ್ಕೊಂಡು ಇದೇ ವಾರದಲ್ಲಿ ಬರ್ತೀನಮ್ಮ ನಿಮ್ಮ ದರ್ಶನಕ್ಕೆ. ಮತ್ತೋರ್ವ ಪಾತ್ರ ರಂಜನ್. ಸದ್ಗುಣ ವ್ಯಕ್ತಿಯಾಗಿ ಕುಡುಕುತನದ ಚಟಕ್ಕೆ ಬಿದ್ದು ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತ ರಂಜನ್ ಪಾತ್ರದಲ್ಲಿ ಅಧ್ಯಕ್ಷರು ಸಿಎಕೆರೆ ರಂಗಭೂಮಿ ಕಲಾವಿದರ ಸಂಘ ಹಾಗೂ ಉಪಾಧ್ಯಕ್ಷರು ರಾಜ್ಯ ಮಟ್ಟದ ನಿರ್ದೇಶಕರ ಕಲಾ ಟ್ರಸ್ಟ್ರಿ ತೊರೆಚಕ್ನಲ್ಲಿ ಸಂಜಯ್ ಗೌಡ್ರು. ಹೇಳ್ಕೊಳಕೊಂಡೂರು ತಲಮಲ ಮನುಷ್ಯರು ಮಲಗಾಕ ಬೊಂಬಾಯಿ ಮನುಷ್ಯ ಕೈ ಹಿಡ್ದು ಮಂಜೆ ನಗ ನಗ ನಾವು ಹೇಳಂಜೆ ಕೊಟ್ರಾಯ್ದು ಬರ್ಬಂಚ ಕೊಟ್ರಾಯ್ದು ಬರ್ಬಂಚ. ಬನ್ರಿ better than whiskey bottle. Bottle alla, but not equal to this. Angala dialogue. Country sarai. ಇವ್ರೆ ಮರಿಯಾ ಆಸೆ ಉಜ್ಜಗುರುಗಳು ರಂಗಸಿಂಹ ಸರ್ವಸ್ವವನ್ನೇ ನಾನು ತ್ಯಾಗ ಮಾಡಿದ್ದೀನಿ. ನನ್ನ ಹೆಂಡತಿ ಇದನ್ನ ಕುಡಿಬೇಡ ಅಂತ ಸುಮ್ಮನೆ ದುಂಬಾಲ್ ಬಿದ್ದಾಳು. ಆದ್ರೆ ಅವಳಿಗೆ ಏನು ಗೊತ್ತು ಈ ಸಾರಾಯಿ. ನಾನು ಹೆಂಡತಿ ಬೇಕಾದ್ರೂ ಬಿಟ್ಟೇನು, ಆದ್ರೆ ಈ ಸಾರಾಯಿ ಮಾತ್ರ ಬಿಡಲ್ಲ. ತಾಯಿ
ಚತುರ ಮರಿಯಾ ಪಾತ್ರದಲ್ಲಿ ಸಾಮಾಜಿಕ ನಾಟಕ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂತ ದಕ್ಷ ನಿರ್ದೇಶಕರು ಹೆಂಟಿ ಪುಟ್ಟಸ್ವಾಮಿ ನೆಲಮಕ್ಕಳ್ಳಿ ಹೆಂಟಿ ಕೃಷ್ಣ ಮುರಾರೇ ನನ್ನ ಗುಂಗಲ್ ಇಟ್ಕೊಬಿಟ್ಟ ಏನ್ ಕರ್ಮಾರಿ ನಂದು ಈ ಕುಡ್ಕರಿಗೆ ಸಂಧೆ ಆಯ್ತು ಅಂದ್ರೆ ಹೆಣ್ಣಿಗೆ ಅಂಬಿಸುವುದೇ ಕಷ್ಟ. ದುಡ್ಡಿರೋರಿಗೆ 900ಕ್ಕೆ 1000 ಮಾಡುವುದೇ ಕಷ್ಟ. ನನಗೆ ಅಡ್ಡಿಲಿ ಒಂದು ಕಿರ್ರೋ ಪರ್ರೋ ಅಂತ ಒಂದು ಐಕ್ ಆಗ್ಲಿ ಒಂದು ಚಿಟಿಕೆ ಪಟಕ ಆಗ್ಲಿ ತಿಳ್ಳಿ ಪಳ್ಳಿ ಅಂತ ನೋಡ್ಬಾರ್ದು ಮಾಡದೆಲ್ಲ ಮಾಡ್ದು ಹೊರಬಾರ್ದೆಲ್ಲ ಓಡ್ತಾವ್ ಕಣ್ರಿ. ಅಡಿ ಮಗ ನನ್ಗೆ ಆಚಾರವೇ ಸರಿ ಇಲ್ವೋ, ನನ್ನ ಹೆಂಡತಿಗೆ ಆಚಾರವೇ ಸರಿ ಇಲ್ವೋ, ಊರ್ ಜನವೆಲ್ಲ ಏನು ಇಲ್ವೇ ಅಂತ ಈ ಬೋಟಿ ಕೂಸು ಅವ್ರವ್ನ ಮನೇನ ಹೆಂಗ್ ಬಂದು ಹಂಗೆ ನಿಂತವಳಲ್ರಿ ಹೇಳಿ. ಆಗ ಆ ಬಡಿಗಣ್ಣು ಕೂಸು ಚಲವಾಗಿ ಇಲ್ಲ ನಾ ಇರ್ಬೇಕು, ಆ ಬಡ್ಡಿ ಕೂಸು ನಂಗೆ ಹೇಳ್ತಿರ್ಬೇಕು, ಏನು ಮಾಡ್ಬೇಕು. ಇಲ್ಲ ಅಂದ್ರೆ ಬೋಟಿ ಕೂಸ ತಗೋರ ಅಪ್ಪ ಮನೆ ಬಿಡ್ಬಿಡ್ತೀವಿ. ಈ ನಾಟಕದ ಮತ್ತೋರ್ವ ಹಾಸ್ಯ ಚತುರ ಕಳ್ಳ ಸನ್ಯಾಸಿ ಶಿವಾನಂದನ ಪಾತ್ರದಲ್ಲಿ ಸಾಮಾಜಿಕ ನಾಟಕ ನಿರ್ದೇಶಕರು ರಾಜ್ಯ ಮಟ್ಟದ ಸಾಮಾಜಿಕ ನಾಟಕ ನಿರ್ದೇಶಕರ ಕಲಾ ಟ್ರಸ್ಟ್ನಿಯ ಸಹ ಕಾರ್ಯದರ್ಶಿಗಳು ಆಗಿರುವಂತಹ ಸಾಳಿ ರಮೇಶ್. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ನಾನೇನಾರ ಕಳ್ಳ ಸ್ವಾಮೀಜಿ ಅಂತ ಗೊತ್ತಾಗ್ಬಿಟ್ರೆ ಯಗ್ಗ ಮಗ್ಗ ತಿಳಿಸ್ಬಿಡ್ತಾರೆ. ಗೊತ್ತಾಗುವಷ್ಟರಲ್ಲಿ ಹೆಂಗಾದ್ರೂ ಮಾಡಿನ ಪಟಾಯಿಸ್ಕೊಂಡ್ಬಿಡ್ಬೇಕು. ಆಹಾ ಮಾಡು, ಸ್ವಲ್ಪ ತಾಳು, ಕೊಡು ನಿನ್ ತೋಳು, ನನ್ನ ನಂಬಿ ಸುಖವಾಗಿ ನೀ ಬಾಳು, ಆಮೇಲೆ ನೀನು ಬಾಳೆಲ್ಲ ಬರೀ ಗೋಳು. ಈ ನಾಟಕದ ಮತ್ತೊಬ್ಬ ಹಾಸ್ಯ ಚತುರ ಸಿದ್ಧ. ಚೋರ್ಗಳ ಚಾಂಡಾಳ ಶಿಷ್ಯ ಅನ್ನುವಾಗೆ ಈ ಸಿದ್ಧನ ಪಾತ್ರದಲ್ಲಿ ಖ್ಯಾತ ಯೂಟ್ಯೂಬರ್ ಸಾಮಾಜಿಕ ನಾಟಕ ನಿರ್ದೇಶಕರು ಪ್ರತಾಪ್ ಪಿಂಕ ಮಾಸಿನಲ್ಲಿ ನೀವು ಇಂಡಿಯನ್ಸೇ ಇಷ್ಟು ರಾತ್ರಿ ಹೊತ್ತು ಅವಳು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವನ ಜೊತೆ ಅಂತ ಏನ್ ಮಾಡ್ತಾನೆ ಅಂತ ಕನ್ಸು ಕಟ್ಕೊಂಡು ನಿಮ್ಮ ಅಮ್ಮಲ್ಲಿ ಇವತ್ತು ರಾತ್ರಿಗಳೆಲ್ಲ ವೇಸ್ಟ್ ಮಾಡ್ಕೊಬಿಡ್ತೀವಿ. ಅಂದವಾದ ಹುಡುಗಿ ನೋಡಿದ್ರೆ ನಿಮ್ಗೆಲ್ಲ ಹೊಟ್ಟೆ ಊರಿ ಜಲಸಿ, ಹೆಣ್ಣು ನಂದ ತೋರಿಸಿದ್ರೆ ಹೊಲ್ಸ್ ಕತೆ ಕಟ್ತೀರಾ, ಅದೇ ಅಂದನ ಸವಿದ್ರೆ ಬಹಿಷ್ಕಾರ ಆಗ್ತೀರಾ. ಇಲ್ಲಿ ಈ ದೇಶ ಅಂದವಾಗಿ ಹೆಂಗ್ ಕಾಣಿಸುತ್ತೆ, ಮ್ಯಾನ್ ಹೆಂಗ್ ಕಾಣಿಸುತ್ತೆ. ಅವ್ರವ್ರ ಇಷ್ಟ ಆದವ್ರ ಜೊತೆ ಅವ್ರು ಇರಬೇಕು, ಅವ್ರವ್ರ ಇಷ್ಟ ಜೊತೆ ಅವ್ರ ಒಳಮಗ ಓಡಾಡ್ಕೊಂಡಿರ್ಬೇಕು, ಯಾರನ್ನು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷರು ನಮ್ಗೆ ಸ್ವಾತಂತ್ರ್ಯ ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸರಿ ಬಾವುಟ ಆಡಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತದ್ಬಿಟ್ಟು ಸ್ವೀಟ್ ತಿಂತೀರಾ. ಈ ದೇಶದಲ್ಲಿ
ಒಂದು ಹುಡುಗಿ ಅವ್ಳು ಇಷ್ಟ ಆಗೋ ಥರ ಡ್ರೆಸ್ ಹಾಕೊಂಡು ಓಡಾಡೋಕೆ ಬಿಟ್ಟಿದ್ದೀರಮ್ಮ ನೀವು ಬಿಟ್ಟಿದ್ದೀರಾ? ಒಂದು ಹುಡುಗಿ ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಮ್ಮ ನೀವು ಬಿಟ್ಟಿದ್ದೀರಾ? ಒಂದು ಹುಡುಗಿ ಪಬ್ಲಿಕಲ್ಲಿ ಆರಾಮಾಗಿ 2 ಅವರ್ ಮಾತಾಡೋದಕ್ಕೆ ಬಿಟ್ಟಿದ್ದೀರಮ್ಮ ನೀವು ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡೋದು ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ರೇಪಿಸ್ಗಳು ಮಾಡ್ತಾ ಇರೋ ಫ್ಯಾಮಿಲಿ ಬರೋದ್ಕಾಲ ಅರೇಂಜ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದಡಿಲಾಕಿ ಬೆಳವಣಿಗೆನೆಲ್ಲ ಭಗವಂತ ಬಡಿ ಕೊಟ್ಟು ಕಷ್ಟಪಟ್ಟು ಮೇಲ್ಪಡೋದೆಲ್ಲ ಕಟ್ ಮಾಡೋದು ಕಟ್ಟಾಕಿ ಜಾತಿಯಾಗಿರೋಲ್ಲ ಜಾತಿಲಿ ಜಾಲಾಡಿ ಮೂರ್ಖನನ್ನ ಮುಖಂಡ ಮಾಡಿ ಅಖಂಡ ಭಾರತ ಆಚೆ ಏನಂತ ಗುಂಡಾರಿ ಗುಂಡ್ರಿಗೆ ಈ ಪುಂಡನ ಬಂಡೆತನದ ಮಾತಿನ ಟ್ರೆಂಡ್ ಇಷ್ಟ ಆಗಲ್ಲ ಬಾಲು. ಬಟ್ ಐ ಡೋಂಟ್ ಕೇರ್. ಈ ಡೈಲಾಗು ನಾನು ಪಾದ್ರಿಗೂ ಯಾಕೆ ಸಿಂಕ್ ಆಯ್ತಲ್ಲ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಇಷ್ಟೆಲ್ಲ ಮಾತು ಕಲ್ತಿದ್ರು ಆ ಬಡ್ಡಿ ಮಗ ಶಿವಾನಂದ ಅಂತ ಒಬ್ಬ ಸನ್ಯಾಸಿ ಜೊತೆ ಸಹವಾಸ ಮಾಡಿ ಓಸಿ ಹಾಳು ಮಾಡ್ಲಿಲ್ಲ ಕಣ್ರಿ. ಜಗತ್ತಲ್ಲಿ ಇಲ್ಲದೆ ಇರೋದೆಲ್ಲ ಮಾತಾಡ್ತೀನಿ. ನನ್ನ ಮಗನ ಜೊತೆ ಸೇರ್ಕೊಂಡು ನಾವು ಜೀವನವೆಲ್ಲ ಹಾಳಾಗೋಯ್ತು. ಹೆಂಗೆ ಯಾವ್ಯಾವ ಥರ ಹಾಳಾಯ್ತು ಅಂತ ಇಲ್ಲೇ ಇರ್ತಿರಲ್ವಾ? ಈ ನಾಟಕದ ಸಹ ನಿರ್ದೇಶನ ಸಿದ್ದರಾಜು ಕಳಿಮಲೆದೊಡ್ಡಿ. ಈ ನಾಟಕದ ಕೇಂದ್ರ ಬಿಂದು ರೇಣುಕಮ್ಮನ ಪಾತ್ರದಲ್ಲಿ ಮಮತಾ ಮಂಡ್ಯ. ಈ ನಾಟಕದ ಕಥಾನಾಯಕಿ ಛಾಯಾ ಪಾತ್ರದಲ್ಲಿ ಪ್ರಿಯಾಂಕಾ ಮಂಡ್ಯ. ಈ ನಾಟಕದ ಹಾಸ್ಯ ಮಾಳಿ ಪಾತ್ರದಲ್ಲಿ ಹಾಸ್ಯ ಚತುರೆ ಚೈತ್ರ ಮೈಸೂರು. ಈ ನಾಟಕದ ಸಕೀಲಾ ಪಾತ್ರದಲ್ಲಿ ಶ್ವೇತಾ ಕೃಷ್ಣವೇಣಿ ಬೆಂಗಳೂರು. ಈ ದಿವಸದ ರಂಗ ಸಂಚಿಕೆ ಲಕ್ಷ್ಮೀದೇವಿ ಡ್ರಾಮಾ ಸೀನರಿ ಮಂಡ್ಯ ಪ್ರೊಪ್ರೈಟರ್ ಪುನೀತ್ ರಾಜ್. ಈ ನಾಟಕದ ಹಿನ್ನೆಲೆ ಸಂಗೀತ ಸಂಯೋಜನೆ ಸಿಂಧುವಳ್ಳಿ ಲೋಕೇಶ್ ಮತ್ತು ತಂಡ.